ಇಲ್ಲಿ ಸುತ್ತಮುತ್ತ ಹಳ್ಳಿಗಳಲ್ಲಿ ಎಜುಕೇಷನ್ಗಿರ್ಬೋದು, ಲೈಟ್ ಹಾಕೋದಿರ್ಬೋದು, ರೋಡ್ಗಳಿಗೆ ಸಾಕಷ್ಟು ಕೆಲಸಗಳು ಮಾಡ್ತಾಯಿದ್ವಿ. ನಮಗನ್ನಿಸ್ತು ಬರೀ ಈ ಥರ ಚಿಕ್ಕದೆಲ್ಲ ಮಾಡೋದು ಬದಲಾಗಿ ಒಂದು ಕಾಂಕ್ರೀಟಾಗಿ ಏನಾದರೂ ಫೋಕಸ್ ಏರಿಯಾ ಮಾಡಿ ಕ್ಯಾನ್ ವಿ ಮೇಕ್ ಎ ಸ್ಮಾಲ್ ಡಿಫ್ರೆನ್ಸ್, ಮೇಕ್ ಎನ್ ಇಂಪ್ಯಾಕ್ಟ್ ಅನ್ನೋ ದೃಷ್ಟಿಯಿಂದ ಒಂದು ನೀಡ್ ಅನಾಲಿಸಿಸ್ ಮಾಡಿದ್ವಿ. ಮೊಟ್ಟ ಮೊದಲಾಗಿ ನಾವು ಫಾರ್ಮಾ ಇಂಡಸ್ಟ್ರಿ ಇರೋದ್ರಿಂದ ನೀಡು ಇದ್ದಿದ್ದೇ, ನಮ್ಮ ಪ್ರಯಾರಿಟಿ ಇದ್ದಿದ್ದು ಅದೇ ಹೆಲ್ತ್ ಬಗ್ಗೆ ಫೋಕಸ್ ಮಾಡಿದ್ವಿ. ಹೆಲ್ತ್ ಜೊತೆಗೆ ಹೈಜೀನ್ ಜೊತೆಗೆ ಎಜುಕೇಷನ್ ಆದಮೇಲೆ ಎಂಪ್ಲಾಯಬಿಲಿಟಿ. ಮೊಟ್ಟ ಮೊದಲನೇಗೆ ಮಾಡಿದ್ದು ಇದು ನಮ್ಮ ಆರೋಗ್ಯಧಾಮ. ಇದು ನಮ್ಮ ಒಂದು ಕನಸಿನ ಕೂಸು ಅಂದರೆ ತಪ್ಪಾಗಲಾರ್ದು. ಇದನ್ನು ಕಟ್ಟೋದು ಇಂಪಾರ್ಟೆಂಟ್ ಅಲ್ಲ, ಕಟ್ಟಿದ ಮೇಲೆ ಅದನ್ನು ಮೇಂಟೈನ್ ಮಾಡಿ ಮ್ಯಾನೇಜ್ ಮಾಡ್ಕೊಂಡು ಹೋಗೋರು ಯಾರು? ಸೊ ಬಿಲ್ಟ್ ಬೈ ಸ್ಟ್ರೈಟ್ ಫೌಂಡೇಶನ್, managed and maintained by Karuna Trust, and this is the first thing daycare activity with all speciality provided under one roof. ನಿಮಗೆ ಎಕ್ಸ್ರೇ ಬೇಕಾಗಿದೆ, ಸ್ಕ್ಯಾನಿಂಗ್ ಇದೆಯಾ, ಡೆಂಟಲ್, ಆಪ್ಥಾಲ್ಮಜಿ, and then we also have got networking hospital. When it comes to Aarogyadhama, it is helping us very lot because it helps us in RNTCP programs regarding finding out TB cases and giving village visits, identifying the cases and giving treatment also. And also when it comes to leprosy campaign, we have done recently, it's been a month, they have helped us a lot. ಇದು ಈ ಪರ್ಟಿಕ್ಯುಲರ್ ಆರೋಗ್ಯಧಾಮ ನಮ್ಮ ಇರತಕ್ಕಂಥ ಪಂಚಾಯತಿಲಿ ಬರೋ 12 ವಿಲೇಜಸ್ಗೂ ಕ್ಯಾಟರ್ ಮಾಡುತ್ತೆ. 12 ವಿಲೇಜ್ ಅಂದರೆ ರಫ್ಲಿ ಅಬೌಟ್ 11,000 ಸಾವಿರ ಪ್ರಜೆಗಳಿಗೆ, ಅದು ಹುಡುಗರು ಇರ್ಬೋದು, ಹುಡುಗಿರಿರ್ಬೋದು, ವಯಸ್ಸಾಗಿರೋರು ಎಲ್ಲ ಸೇರಿ ಒಂದು 12,000 ಜನಕ್ಕೆ ಇದು ಸರ್ವಿಸ್ ಕೊಡುತ್ತೆ. ಸೊ ಇದ್ರದ್ದು ನಾವೇನು ಮಾಡಿದ್ವಿ, ಬರೀ ಸುಮ್ಮನೆ ಮಾಡೋದು ಬೇಡ, ಒಂದು ಹೆಲ್ತ್ ಡೇಟಾ ಆಫ್ ಈಚ್ ವಿಲೇಜ್, ಈ ವಿಲೇಜಿಂದ ಕಾಯಿಲೆಗಳು ಜಾಸ್ತಿ ಇದೆ, ಅದಕ್ಕೆ ಪ್ರಮೋಟಿವ್ ಆಗಿ ನಾವು ಏನಾದರೂ ಮಾಡೋಕ್ಕಾಗತ್ತಾ, ಗೌರ್ಮೆಂಟಿಂದ ಲಿಂಕ್ ತೊಗೋಬೋದು ಅಥವಾ ನಮ್ಮ ಕಡೆಯಿಂದಲೇ ನಾವು ಮಾಡ್ಬೋದಾ? ಸೊ ದಟ್ ವಿ ವಾಂಟ್ ಟು ಬಿ ಮೇಕ್ ಇಂಡಿವಿಜುವಲ್ ವಿಲೇಜಸ್ ಡೇಟಾ ಈಸ್ ಅವೈಲೇಬಲ್, ವಾಟ್ ಶುಡ್ ಬಿ ಅ ಫೋಕಸ್ ಏರಿಯಾ. ಇನ್ಫ್ಯಾಕ್ಟ್ ನಮ್ಮದೊಂದು ಮೊಬೈಲ್ ವ್ಯಾನ್ ಇದೆ. ಈ ಜೊತೆಗೆ ನಾವೇನು ಸ್ಕೂಲ್ ಚಿಲ್ಡ್ರನ್ಗಳಿಗಾಗಲಿ ಅವ್ರಿಗೆ ಪೀರಿಯಾಡಿಕಲ್ ಮೆಡಿಕಲ್ ಚೆಕಪ್ಸು, ಟೋಟಲ್ ಆಗಿ ಕಾಂಪ್ರಿಹೆನ್ಸಿವ್ ಮೆಡಿಕಲ್ ಸಪೋರ್ಟ್ ಕೊಡೋಕ್ಕೆ ಸಾಧ್ಯವಾ ಅನ್ನೋ ದೃಷ್ಟಿಯಿಂದ ವರ್ಕ್ ಮಾಡ್ತಾಯಿದ್ದೀವಿ. ಇಲ್ಲಿ ಸುತ್ತಮುತ್ತಲಿರೋ ಗ್ರಾಮದಲ್ಲಿರೋ ಎಲ್ಲ ಜನಗಳಿಗೂ ನಾನಾ ರೀತಿ ಉಪಯೋಗ ಆಗಿದೆ. ಮೊದಲೆಲ್ಲನೂ ನಾವು ಸಿಟಿ ಕಡೆ ಹೋಗ್ಬೇಕಿತ್ತು, ಸಣ್ಣ ಪುಟ್ಟ ಇದಕ್ಕೆಲ್ಲನೂ ಏನೋ ಜ್ವರ ಬರಲಿ, ಒಂದು ನೆಗಡಿ ಬರಲಿ. ಇವಾಗ ಹತ್ರ ಇರೋದ್ರಿಂದ ಪ್ರತಿಯೊಬ್ಬರಿಗೂ ಅನುಕೂಲ ಆಗಿದೆ ಸರ್. ಯಾಕಂದರೆ ಔಟ್ಸೈಡ್ ನಾವು ಹೋದರೆ ಒಂದು ಸ್ಕ್ಯಾನಿಂಗ್ಗೆ 800 ರೂಪಾಯಿ ತೊಗೊತಾರೆ, ಇಲ್ಲಾದರೆ 200ಗೆ ಮಾಡ್ಕೋಬೋದು, ಆಫ್ ರೇಟ್ ಇರುತ್ತೆ. ಇದು ಕಣ್ಣಿನ ಪರೀಕ್ಷೆ ಇರ್ಬೋದು, ಒಂದು ಎಕ್ಸ್ರೇ ಇರ್ಬೋದು, ಡೆಂಟಲ್ ಹಲ್ಲುಗಳದ್ದಿರ್ಬೋದು, ಪ್ರತಿಯೊಂದಕ್ಕೂ ತುಂಬಾ ಅನುಕೂಲ ಇದೆ ಸರ್. ಇಲ್ಲಿ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ. And it also helps us in a pulse polio campaigns. They'll give vehicle also for us for doing the campaign, and they'll find out the beneficiaries also to give the treatment aspect and all. And after that, regarding ANCs, pregnant cases and all, we'll send for scanning also. They'll do scans freely, they with no cost. ಲಾಸ್ಟ್ ಇಯರು ನಮ್ಮ ಹಸ್ಬೆಂಡ್ಗೆ ಡೆಂಗ್ಯೂ ಬಂದಿತ್ತು. ಅದು ಪ್ಲೇಟ್ಲೆಟು 20,000ಕ್ಕೆ ಅದು ಫುಲ್ ನಿಲ್ಲಾಗಿ ಬಂದುಬಿಟ್ಟಿತ್ತು. ಆಮೇಲೆ ಇಲ್ಲಿ ಫೆಸಿಲಿಟಿ ಇರೋದ್ರಿಂದ ಡೈಲಿ ಬಂದು ಇಲ್ಲೇ ಡ್ರಿಪ್ಸ್ ಹಾಕ್ಸ್ಕೊಂಡು ತುಂಬ ಚೆನ್ನಾಗಿ ನೋಡಿದ್ರು ಸರ್. ಬೇರೆ ಕಡೆ ಹೋಗಿದ್ರೆ ಒಂದು 50-60 ಸಾವಿರ ಆದರೂ ಆಗಿರೋದು, ನಮ್ಗೆ ಇಲ್ಲೊಂದು 3,000ಕ್ಕೆ ಆಯಿತು ಸರ್. ನಮ್ಗೆ ತುಂಬಾ ಅನುಕೂಲ ಆಯಿತು. ಮತ್ತು ಮೊನ್ನೆ ರೀಸೆಂಟಾಗಿ ಇದು ವಾಟರ್ ಫಿಲ್ಟ್ರ್ ಒಂದು ಮಾಡಿದ್ದಾರೆ. ಮೊದಲೆಲ್ಲ ನಾವು ಎಲ್ಲಿ ಜಕ್ನಳ್ಳಿಗೆ ಹೋಗ್ಬೇಕಾಗಿತ್ತು ನೀರಿಗೆನೆ, ಫಿಲ್ಟ್ರ್ ಇರಲಿಲ್ಲ ಇಲ್ಲಿ. ಇವಾಗ ತುಂಬಾ ಅನುಕೂಲ ಆಗಿದೆ. ಮಕ್ಕಳು ಮುದುಕರು ಬಂದು ನಾವೇ ಹಿಡ್ಕೊಂಡು ಹೋಗ್ತೀವಿ ಸರ್. ಸಂತೋಷ ಏನಂತಂದರೆ ಅಟ್ಲೀಸ್ಟ್ ನಾವು ಮಾಡಿ ಒಂದು ಎಸ್ಟಾಬ್ಲಿಷ್ ಮಾಡಿದ್ದು ಒಂದಷ್ಟು ಜನಕ್ಕೆ ಸರ್ವಿಸ್ ಕೊಡ್ತಾ ಇದೆ. ಅದರಿಂದ ಜನ ಸಂತೋಷವಾಗಿದ್ದಾರೆ ಅಂತ ನಮಗನ್ಸುತ್ತೆ. ಅದೇ ನಮಗೆ ಗ್ರೇಟ್ ರಿಲೀಫ್, ಗ್ರೇಟ್ ಫೀಲಿಂಗ್ ಟು ಕ್ಯಾರಿ.